ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಕೇಂದ್ರದಲ್ಲಿ ಬಹಳ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥವರು. ಅವರು ಮಾತನಾಡಿದ್ದಾರೆ ಅಂದರೆ ನಾವೆಲ್ಲ ಅದನ್ನು ಸ್ವಲ್ಪ ಗಂಭೀರವಾಗಿ ತಗೊಳ್ತೇವೆ. 60% ಕಮಿಷನ್ ತಗೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ಅನ್ನೋ ಮಾತನ್ನೇನು ಅವ್ರು ಆಡಿದ್ದಾರೆ. ಅದು ಮುಖ್ಯಮಂತ್ರಿಗಳಾಗಲೇ ಈಗ ಅದನ್ನು ಡಿನೈ ಮಾಡಿದ್ದಾರೆ. ಮತ್ತು ನೀವು ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಪುರಾವೆಗಳಿದ್ದರೆ ಕೊಡಿ ಅಂತ ಹೇಳಿದ್ದಾರೆ. ನಾನು ಕೂಡ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದೇನು ಅಂದರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಕೊಡಿ. ಯಾರು ತಗೊಂಡಿದ್ದಾರೆ, ಯಾರು 60% ಕಮಿಷನ್ ತಗೊಂಡಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಿಸೋಣ, ತನಿಖೆ ಮಾಡಿಸೋಣ. ಮತ್ತು ಅವ್ರು ಯಾರು ತಗೊಂಡಿದ್ದಾರೆ ಒಂದು ವೇಳೆ ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮನೂ ತಗೊಳ್ಳೋಣ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು ಬೇಡ. ನಿಮ್ಮ ಹತ್ರ ಡೆಫಿನೆಟ್ಟು ಪ್ರೂಫ್ ಇದ್ದರೆ ಅದನ್ನು ಕೊಡಿ. ಅಲ್ಲ, ಈಗ ಕೆಂಪಣ್ಣವರು ನಾವು ಯಾರು ಹೇಳಲಿಲ್ಲ. ಮೊದಲು ಕೆಂಪಣ್ಣವ್ರು ಹೇಳಿದ ಮೇಲೆ, ಪ್ರಧಾನಮಂತ್ರಿಗಳಿಗೆ ಅವರು ಪತ್ರ ಬರೆದ ಮೇಲೆ, ಸ್ಪೆಸಿಫಿಕ್ ಕೇಸಸ್ಗಳು ಹೇಳಿದ ಮೇಲೆ ನಾವು ಅದನ್ನು ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡೋದು. ಆ ರೀತಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೋದಲ್ಲ. ಅದನ್ನು ನಾವು ಖಂಡಿತವಾಗಿ ಸೀರಿಯಸ್ ಆಗಿ ತಗೊಳ್ತೀವಿ. ಒಂದು. ಎರಡನೇದು, ನಾನು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ, ಯಾಕಂದರೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು CM ಇದ್ದರು, ನಾನು ಡೆಪ್ಯೂಟಿ CM ಇದ್ದೆ ಕೋಲಿಷನ್ನಲ್ಲಿ. ನಾನು ಅವರಿಗೆ ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ತಗೊಂಡು ಬನ್ನಿ. ನೀವು ಕೈಗಾರಿಕಾ ಸಚಿವರು ಹೌದು, ಮತ್ತು ಏನಿದು ಮೈನಿಂಗ್ ಇದೇನದು ಸ್ಟೀಲ್ ಮಂತ್ರಿ ಕೂಡ ಹೌದು. ಹಾಗಾಗಿ ನೀವು ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ತರ್ತೀರಾ, ಇಲ್ಲ ನೀವು ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ತರ್ತೀರಾ. ನಿಮ್ಮ ಪ್ರಭಾವವನ್ನು ಅಲ್ಲಿ ಬಳಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗಾಗ್ಬೋದು ಅಥವಾ ಬೇರೆ ಯಾರಿಗಾದರೂ ಆಗ್ಬೋದು, ನೀವು ತಗೊಂಡು ಬಂದರೆ ನಿಮ್ಮ ಹೆಸರು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿಯುತ್ತೆ. ಜೊತೆಗೆ ನಮ್ಮ ಏನು ಪೂರ್ವಜರು ಮಾಡಿದ್ದು, ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಹಾರಾಜರಿಂದ ಪ್ರಭಾವಗೊಂಡು ಅವರು ಮಾಡಿದ್ದಂಥ ಭದ್ರಾವತಿ ಸ್ಟೀಲ್ಸ್ ಏನಿದೆ ಸೊರಗ್ತಾ ಇದೆ. ಇವತ್ತು ಅಲ್ಲಿ ಜನರಿಗೆ ಭಾಳ ಜನನ್ನ ಅವರು ತೆಗೆದುಹಾಕಿದ್ರು. ಆ ಫ್ಯಾಕ್ಟ್ರಿ ಮುಚ್ಚುವಂಥ ಸ್ಥಿತಿಯಲ್ಲಿದೆ. ಅದು ಪರ್ಮನೆಂಟಾಗಿ. ಅಂಥದ್ದನ್ನು ನೀವು ಏನಾದರೂ ಮಾಡಿ ಅದನ್ನು ರೆಜುವಿನೇಟ್ ಮಾಡಿ, ಸಾವಿರಾರು ಜನರಿಗೆ ಕೆಲಸ ಕೊಡೋಂಗೆ ಮಾಡಿ, ಮತ್ತು ಬೇರೆ ಬೇರೆ ಹೊಸ ವಿಚಾರಗಳಿದ್ದಾವೆ. ಏನು ಹಿಂದಿನ ಏನೋ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತಿತ್ತಲ್ಲ, ಅದೇ ಇರಬೇಕು ಅಂತೇನಿಲ್ಲ. ಬೇಕಾದಲ್ಲಿ ಈಗ ನಮ್ಮಲ್ಲಿ ಮಿಟ್ಟಲ್ ಅಂತ ಇದ್ದಾರೆ, ಲಕ್ಷ್ಮಿ ಮಿಟ್ಟಲ್ ಅಂತ ಇದ್ದಾರೆ. ಅವರೆಲ್ಲ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೋಗ್ಬಿಟ್ರು. ರಷ್ಯಾದಲ್ಲೆಲ್ಲ ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ಕೊಂಡ್ಕೊಂಡು ನಡೆಸ್ತಾ ಇದ್ದಾರೆ. ಆ ರೀತಿ ನೀವು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ನೀವು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ಒಳ್ಳೆಯದು. ಅದನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಭಾಳ ಒಳ್ಳೆಯದು.